ನಮಸ್ಕಾರ ಫ್ರೆಂಡ್ಸ್. ಇವತ್ತು ಗುರುಪೌರ್ಣಮಿ. ಎಲ್ಲರಿಗೂ ಗುರುಪೌರ್ಣಮಿಯ ಶುಭಾಶಯಗಳು. ಹಾಗೂ ರಾಯರು, ಸಾಯಿಬಾಬಾ, ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಗಳು ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಯಾರಿಗೂ ಯಾರು ಕೆಟ್ಟದ್ದು ಮಾಡಿದ್ರೆ ಏನೂ ಸಿಗೋಲ್ಲ. ಆದರೆ ಒಂದು ಒಳ್ಳೇದನ್ನೋದನ್ನು ಮಾಡೋದಿರುತ್ತಲ್ಲ, ಅದು ತುಂಬ ಮುಖ್ಯವಾಗಿರೋದು ಫ್ರೆಂಡ್ಸ್. ಹಾಗಾಗಿ ಎಲ್ಲರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ಫ್ರೆಂಡ್ಸ್. ನನ್ನ ಮಗ ಅಮ್ಮ ಟೈಮ್ ಆಗ್ತಾಯಿದೆ ಅಂತಂದ. ಅಪ್ಪ ಏನು ಮಾಡಿಕೊಡ್ಲಿ ನಾನು ನಿನಗೆ ಅಂತ ಕೇಳಿದೆ. ಪುಳಿಯೋಗರೆ ಮಾಡ್ಕೊಡಂದ. ಅರ್ಜೆಂಟಿಗೆ ನಾನು ಈಗ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅವನಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ನಾನೇನು ಹೆಚ್ಚು ಕಮ್ಮಿ ಹೋಗ್ತೀನಿ ಒಂದು 10 ನಿಮಿಷ ಡ್ಯೂಟಿಗೆ. ಅವನಿಗೆ ಲೇಟ್ ಆಗುತ್ತೆ ಅಂತಂದು ಈ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವನು ನನ್ನ ಮಗ ಭುವನ್ ಅಂತಂದು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅವನಿಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ಫ್ರೆಂಡ್ಸ್. ನಾನು ಏನೇ ಅಡುಗೆ ಮಾಡ್ತಿದ್ರು ಬಂದ್ಬಿಟ್ಟು ನಾನು ಮಾಡ್ತೀನಿ ಅಮ್ಮ ಅಂತಂದು ಬಂದು ಏನಾದರೂ ಒಂದು ಅಡುಗೆ ಕೆಲಸ ಮಾಡ್ತಿರ್ತಾನೆ ಫ್ರೆಂಡ್ಸ್. ಅವ್ನಿಗೆ ಅಡುಗೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ನನ್ನ ಭುವನ್ಗೆ. ನೋಡಿ ಫ್ರೆಂಡ್ಸ್, ಅಡುಗೆ ನೋಡ್ರಿ ಯಾವ ಥರ ಮಾಡ್ತಿದ್ದಾನೆ. ಬೇಗ ಬಾ, ಟೈಮ್ ಆಗಲಿಲ್ವಾ? ಟೈಮ್ ಆಗಿದೆ ಫ್ರೆಂಡ್ಸ್. ಹಂಗಾಗಿ ಅವ್ನಿಗೆ ಇದು ಮಾಡ್ತಾ ಇದ್ದೀನಿ. ಅವನಿನ್ನು ಕುತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ. ನೋಡಿ, ಟೈಮ್ ಆಗಿದೆ, ಮೊಬೈಲ್ ನೋಡ್ತಾ ಅವನೇ. ಬೇಗ ಬೇಗ ತಗೋ, ಬೇಗ ಟೈಮ್ ಆಯ್ತು. ಇರಲಿ, ಇದನ್ನ ತಗೊಂಬ, ಬೇಗ ಬಾಕ್ಸು. ಸ್ವಲ್ಪ ತಿನ್ಬಿಟ್ಟು ಹೋಗ್ಬಿಡು. ಮೊನ್ನೆ ಮಗ ಸ್ಕೂಲ್ಗೆ ಹೋದ. ಇನ್ನೇನು ಈಗ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲ ಕೆಲಸನ ಸ್ಟಾರ್ಟ್ ಮಾಡಬೇಕು. ನಾನು ರೆಡಿ ಆಗಬೇಕು. ಗುರುಪೌರ್ಣಮಿ ಪೂಜೆ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೊರಡಬೇಕು ಫ್ರೆಂಡ್ಸ್. ನಾನು ಪಾರ್ಲರ್ ಕೆಲಸ ಮಾಡೋದು. ಇವತ್ತು ಹೋಮ್ ಸರ್ವಿಸ್ ಇದೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿಕೊಂಡು ಇನ್ನೇನು ಹೊರಡಬೇಕು. ನೋಡಿ ಫ್ರೆಂಡ್ಸ್, ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ನಮ್ಮ ಮನೆಯವರು ಗುರುಗಳಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಹಾಲಿನ ಅಭಿಷೇಕ. ಅವರಿಗೆ ಗುರುಗಳು ಅಂದ್ರೆ ಭಾಳ ಇಷ್ಟ. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಗೆ ಮಂತ್ರಾಕ್ಷತೆ ಯಾವಾಗಲೂ ಸ್ಟಾಕ್ ಇರ್ತವೆ ಫ್ರೆಂಡ್ಸ್. ಅವ್ರ ಅನುಗ್ರಹ ಏನಿದೆಯೋ ಗೊತ್ತಿಲ್ಲ. ಅದಿನ್ನೇನು ಖಾಲಿ ಆಯಿತು ಅನ್ನೋದ್ರಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಬೌಲಲ್ಲಿದೆ ನೋಡಿ ಮಂತ್ರಾಕ್ಷತೆ. ಅದು ಯಾವಾಗಲೂ ತುಂಬಿರುತ್ತೆ ಫ್ರೆಂಡ್ಸ್. ಅವ್ರ ಅನುಗ್ರಹನೇ ನಮ್ಮ ಮೇಲಿರೋದು ಫ್ರೆಂಡ್ಸ್. ನೋಡಿ ನಮ್ಮ ರಾಯರನ್ನ. ನಮ್ಮನೆ ದೇವರು. ಡ್ಯೂಟಿ ಟೈಮ್ ಆಯಿತು ಫ್ರೆಂಡ್ಸ್. ನಾನು ಹೊಡ್ತಾ ಇದ್ದೀನಿ. ರಾಯರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋದು, ಪೂಜೆ ಮಾಡ್ಕೊಂಡು ಡ್ಯೂಟಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಜಗಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಬ್ರಹ್ಮದೇವ ಕರಚಿತ್ತ ರಾಮಚಂದ್ರ ಮಧ್ವಸ್ಥ. ನಮ್ಮನೆಯವ್ರ ಗಾಡಿ ತಿಳ್ತಾ ಇದ್ದಾರೆ. ಲೇಟ್ ಆಯಿತು ಡ್ಯೂಟಿಗೆ. ಅಂಗಡಿ ಈಗ ಓಪನ್ ಮಾಡಿದೆ. ಇದೇ ನನ್ನ ಪುಟ್ಟ ಪ್ರಪಂಚ. ಈ ಪ್ರಪಂಚದಲ್ಲಿ ನಾನಿದ್ದೀನಿ. ಇವತ್ತು ಗುರುಪೌರ್ಣಿಮೆ. ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ನೋಡಿ ಇಲ್ಲಿದ್ದಾರೆ ನಮ್ಮ ರಾಯರು. ನೋಡಿ, ಇವತ್ತು ರಾಯರ ಪೂಜೆ ಮಾಡಬೇಕು. ಪೂಜೆ ಮಾಡಿ ಹೋಮ್ ಸರ್ವಿಸ್ಗೆ ಹೋಗಬೇಕು. ಇದೆ ನನ್ನ ಪುಟ್ಟ ಪ್ರಪಂಚ. ಮನೆಗೆ ಇವನು ಕರ್ಕೊಂಬಂದೆ. ನಾನು ಭುವನನ್ನ ಕರ್ಕೊಂಬಂದು ಕಸನೆಲ್ಲ ಗುಡಿಸ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ವಿಷಯ ಗೊತ್ತಾ ಫ್ರೆಂಡ್, ಇವತ್ತು ನಮ್ಮ ಬರೋ ರೋಡಲ್ಲಿ ಪಾಪ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಯಾರೋ ಲಾರಿಯವ್ರು ಕೂತ್ಕೊಂಡು ಹೋಗ್ಬಿಟ್ಟು ಅದರ ಸ್ಪಾಟಲ್ಲೇ ಹೋಗ್ಬಿಟ್ಟಿದ್ದಾರೆ. ತುಂಬಾ ಬೇಜಾರಾಗುತ್ತಲ್ವ. ಅವ್ರ ಮಕ್ಕಳು ಹೆಂಗೆ ಏನು ಎಷ್ಟು ಜನನೋ ಯಾವ ಥರ ಇದ್ದರು ಏನೋ ಗೊತ್ತಿಲ್ಲ ಪಾಪ. ಆದರೆ ಅವಮ್ಮ ಸತ್ತಿರೋದು ತುಂಬಾ ಬೇಜಾರಾಗ್ತಿದೆ ಫ್ರೆಂಡ್ಸ್ ನನಗಂತೂ. ನೋಡಿ, ಯೂಟಿಯಲ್ಲಿ 15ಕ್ಕೆ 15 ತೆಗ್ದಾನೆ ಫ್ರೆಂಡ್ಸ್. ಇವತ್ತು ತುಂಬಾ ಖುಷಿ ಆಗ್ತಿದೆ. ಬರ್ತೀಯ ಭುವನ್ ನೀನು ಇದು ದೇವಸ್ಥಾನಕ್ಕೆ? ಬರಲ್ಲ, ಬಾ ಹೋಗಿ ಬರೋಣ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇದು ನಂದು ಫೇವ್ರೆಟ್ ಅಜ್ಜಿ ಅಮ್ಮ. ಇದು ಸಾಯಿಬಾಬನ ದೇವಸ್ಥಾನಕ್ಕೆ ಭಜನೆಗೆ ಹೋಗ್ತೀನಿ ಅಂತ ಹೇಳಿದ್ನಲ್ಲ. ಇವರು ಅರ್ಚಕರ ಮಿಸ್ಸಸ್ಸು ನಳಿನಾಮ ಅಂತಂದು ಅರ್ಚಕರು ನಾವೇನೇ ಪರಿಚಯ ಮಾಡಿಸ್ಕೊಡ್ತೀನಿ. ಅಯ್ಯಪ್ಪ
ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಂದೂ ಹೋಗಿರಲಿಲ್ಲ ನಾನು. ಇವತ್ತು ಹೋಗಿ ಪೂಜೆ ಮಾಡಿದ್ದೇನೆ. ನನಗೇನೋ ಒಂಥರ ಖುಷಿ ಆಗೋಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ದು. ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ಅಂದರೆ ನಾನು ಜಾಸ್ತಿ ಹೋಗಲ್ಲ. ಇನ್ನೊಂದು ಯಾವುದಾದ್ರೂ ಫಂಕ್ಷನ್ಗಳಿದ್ರೆ ಮಾತ್ರ ಅವ್ರ ಅರ್ಚಕರು ಫೋನ್ ಮಾಡ್ತಾರೆ, ಅವ್ರ ಮಿಸಸ್ ಫೋನ್ ಮಾಡ್ತಾರೆ. ಮತ್ತು ನಾನು ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡೋಣ ಅಂತ ಇದ್ದೆ. ಪೂಜೆ ತುಂಬ ಇದ್ರಾಗ ಇತ್ತು, ತುಂಬ ರಶ್ ಇತ್ತು, ಜನಗಳು ಅಂದರೂ ತುಂಬ ಇತ್ತು. ಹಾಗಾಗಿ ನಾನು ಅರ್ಚಕರನ್ನು ಅವ್ರ ಮಕ್ಕಳನ್ನು ನನ್ನ ಕೈಲಿ ನನಗೆ ಪರಿಚಯ ಮಾಡ್ಕೊಡೋಕ್ಕಾಗಲಿಲ್ಲ. ಇನ್ನೊಂದ್ಸಲಿ ಹೋದಾಗ ನಾನು ಪರಿಚಯ ಮಾಡಿಕೊಡ್ತೀನಿ. ಇಷ್ಟು ಇವತ್ತಿನ ನಡೆದದ್ದು ನನ್ನ ಇವತ್ತಿನ ದಿನಚರಿಯಲ್ಲಿ. ನಮಸ್ಕಾರ ಫ್ರೆಂಡ್ಸ್.